ಇವತ್ತು ನಾವು ಕವಿತಾ ಅವ್ರ ಅಕ್ಕನ ಮದುವೆಗೆ ಬಂದಿದ್ದೀವಿ ಅಂತಂದರೆ ಕವಿತಾ ಅವ್ರ ಆಂಟಿ ಮಗಳ ಮದುವೆಗೆ ಬಂದಿದ್ದೀವಿ. ಇವಾಗ ಬಂದು ಈಗ ಲಾಡ್ಜಲ್ಲಿ ರೆಡಿ ಆಗಿಬಿಟ್ಟು ಈಗ ಚೌಟ್ರಿ ಹತ್ರ ಹೋಗಬೇಕು. ನನ್ನ ಫ್ರೆಂಡ್ಸನ್ನು ತೋರಿಸ್ತೀನಿ ರೀ ಏನು ಥರ ಮಾಡ್ತಿದ್ದಾರೆ. ಇವರು ನೋಡ್ರಿ, ಇವರಷ್ಟು ವರಷ್ಟಾಗಿರೋರು ಇನ್ಯಾರಿಲ್ಲ. ಬಿಕಾಸ್ ಲಾಸ್ಟ್ ಮೂಮೆಂಟ್ ಇನ್ನೇನು ಇವಾಗ ಹೋಗ್ತೀವಿ ಚೌಟ್ರಿಗೆ ಅನ್ನುವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಇವನು ಡ್ಯಾನ್ಸರ್ ಚರಣ್ ಅಂತ. ಬಟರ್ಫ್ಲೈ ಬಂದಿರುತ್ತೆ. ಇವರು ಸೈಲೆಂಟಾಗಿ ಕುತ್ಕೊಂಡಿದ್ದಾರೆ. ಅಂಕಿತಕ್ಕ ಅವರು. ಇವ್ ನೋಡ್ರಿ ಅಪ್ಪು ಏನ್ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡು. ಮತ್ತೆ ನಾನು ಈ ವ್ಲಾಗಲ್ಲಿ ಗೈಸ್ ಮತ್ತೆ ನಾನು ಜೈಷ್ಣವನ್ ತೋರಿಸ್ತೀನಿ ಈ ವ್ಲಾಗಲ್ಲಿ. ನಾನು ಹೇಳಿದ್ನಲ್ವ ಹಿಂದಿನ ವ್ಲಾಗಲ್ಲಿ ವ್ಲಾಗ್ ಮಾಡಿರ್ಲಿಲ್ಲ ಅಂತ, ಅವನನ್ನು ತೋರಿಸ್ತೀನಿ ಈ ವ್ಲಾಗಲ್ಲಿ ಯಾರಂತ ನೋಡ್ರಿ ಗೈಸ್. ಇವಳು ಆಂಟಿ ಆಗೋಳೆ. ಎಷ್ಟು ಅವತಾರ ಮಾಡ್ತಿದ್ದಾರೆ. ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟೆಡ್. ಫೈನಲಿ ನಾವೀಗ ಈ ಥರ ರೆಡಿಯಾಗಿ ಬಂದಿದ್ದೀವಿ. ಇಲ್ಲಿ ನೋಡಿ ಇವಳು ಕವಿತಾ. ನೋಡೆ ಅವಳಿಗೆ ಅಲ್ಲಿ ಲೈಟ್ ಬರ್ತಿದೆ, ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಿಲ್ಲ. ಕವಿತಾ ಈಸಿಯರ್, ಸಿಂಚನ ಈಸಿಯರ್. ಇವಳು ಈ ಥರ ರೆಡಿಯಾಗಿದ್ದಾಳೆ. ಇವರು ಸುಧಾಕ ಅಂತ ನನ್ನ ಬ್ಲಾಗ್ಸಲ್ಲಿ ಇವತ್ತು ಫಸ್ಟ್ ಟೈಮ್ ತೋರಿಸ್ತಿದ್ದೀನಿ. ಇಲ್ಲಿ ಚಸ್ಮಿ ಅವರಿದ್ದಾರೆ, ಅಂಕಿತಕ್ಕ ಇದ್ದಾರೆ. ಚಸ್ಮಿ ಇಲ್ಲಿದ್ದಾಳೆ, ಸಾರಿ ಅವಳು ಸ್ವಲ್ಪ ಬ್ಯುಸಿ ಇದ್ದಾಳೆ. ಮದುವೆ ಗಂಡು ಮದುವೆ ಹೆಣ್ಣನ್ನು ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಎಲ್ಲರೂ ಬ್ಲೆಸ್ಸಿಂಗ್ಸ್ ಕೊಡ್ರಿ ಅವರಿಗೆ. ಇವರೇ ಮದುವೆ ಹೆಣ್ಣು ಮದುವೆ ಗಂಡು. ನಾನು ಫಸ್ಟ್ ವ್ಲಾಗಲ್ಲೇ ತೋರಿಸಿದ್ನಲ್ವ ಬಿಂದು ಅಕ್ಕ ಅಂತ, ಇವ್ರದೇ ಮದುವೆ ಇವತ್ತು. ಇವ್ರ ಮದುವೆಗೆ ನಾವು ಬಂದಿರೋದು. ಇವರೇ ಮದುವೆ ಗಂಡು ಮಧುಮೋಹನ್ ಅಂತ. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ಬಿಟ್ಟವ್ರೆ. ಇವಾಗ ಅದೇ ಟ್ರೆಂಡ್ ಅಲ್ವಾ. ಪಾಪ ಅವಕ್ಕ ಅಳ್ತಿದ್ದಾರೆ ಆಗಲೇ. ಎಲ್ಲರೂ ಹೋಗ್ತಿದ್ದಾರೆ. ಮದುವೆ ಹೆಣ್ಣಕ್ಕಿಂತ ನಾವೇ ಚೆನ್ನಾಗಿದ್ದೀವಿ ಅನಿಸ್ತಿದ್ಯಾ? ಮದುವೆ ಹೆಣ್ಣು ಚೆನ್ನಾಗಿ ಕಾಣಿಸ್ತಿದಾರಾ ನಾವು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗಾಯ್ಸ್, ಮರಿಬೇಡಿ. ಈಗ ನಾವೆಲ್ಲ ಓನ್ಲಿ ಗರ್ಲ್ಸ್ ಹೋಗ್ಬಿಟ್ಟು ಆಗಲೇ ಫೋಟೋ ತೆಗೆಸ್ಕೊಂಡು ಬಂದಿದ್ದೀವಿ. ಮತ್ತು ಸಪ್ರೇಟ್ ಹೋಗಿ ಎಲ್ಲ ತೆಗೆಸ್ಕೊಂಡ್ಬರ್ಬೇಕು ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಗಿಫ್ಟ್ ಇನ್ನೂ ಕೊಟ್ಟಿಲ್ಲ. ಆ್ಯಂಡ್ ದೀಸ್ ಟು ಆರ್ ದ ಗಿಫ್ಟ್ಸ್. ಒಂದು ಒರಿಜಿನಲ್ ಗಿಫ್ಟ್, ಇನ್ನೊಂದು ಫೇಕ್ ಗಿಫ್ಟ್. ಎಲ್ಲ ನ್ಯೂಸ್ ಪೇಪರ್ ಸುತ್ತಬಿಟ್ಟು ಅದರೊಳಗಡೆ ಒಂದು ಪೊಟ್ಯಾಟೊ ಇಟ್ಟು ಕೊಡ್ತಾ ಇದ್ದೀವಿ. ನಮಗಂತೂ ಸಾಕಾಗಿದೆ, ಹೊಟ್ಟೆ ಹಸಿವಾಗ್ತಿದೆ. ಇವಾಗ ಊಟ ತಿನ್ನಕ್ಕೆ ಹೋಗಬೇಕು. ಇವಳು ನೋಡಿ ಎಂದು ಕ್ಯಾಮ್ರಾನೇ ನೋಡಿಲ್ಲ ಅನ್ನೋ ಥರ ಆಡ್ತಿದ್ದಾಳೆ. ಕರೆಕ್ಟಾಗಿ ಈಗ 10 ಗಂಟೆ ಆಗಿದೆ. ಇವಾಗ ಊಟ ತಿನ್ನಕ್ಕೆ ಬಂದಿದ್ದೀವಿ. ಆಗಲೇ ಪಾಯಸ ಹಾಕಿದ್ರು, ಸಬ್ಬಕ್ಕಿ ಪಾಯಸ. ಆಗಲೇ ಅದನ್ನ ಖಾಲಿ ಮಾಡಿ ಆಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಹೆಸರು ಕಾಳಿನ ಪಲ್ಯ ಹಾಕಿದ್ದಾರೆ. ಎಲ್ಲ ಥರದ ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲ ಮಾಡಿಸಿದ್ರು. ಅದನ್ನು ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನನಗೆ ತಿನ್ನೋದು ಫಸ್ಟು, ಮಿಕ್ಕಿದೆಲ್ಲ ನೆಕ್ಸ್ಟು ಅನ್ನೋ ಥರ. ನಾನು ವ್ಲಾಗ್ಸ್ ನೋಡಿರೋರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಅದರಿಂದ ನಾನು ವ್ಲಾಗಲ್ಲಿ ಅದನ್ನ ವೀಡಿಯೋ ಹಾಕೋಕ್ಕಾಗಿಲ್ಲ. ತಿನ್ನಬೇಕಾದ್ರೆ ತಿಂತಿದ್ದೆ. ಸೊ ದಟ್ ಅದು ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಸೆಪ್ಷನ್ ಹಾಲಲ್ಲಿ ಮದುವೆ ಹೆಣ್ಣು ಮದುವೆ ಗಂಡು ಡ್ಯಾನ್ಸ್ ಆಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ದಟ್ ನಾವು ಊಟ ಮುಗಿಸ್ಕೊಂಡು ಅಲ್ಲಿಗೆ ಬಂದಿದ್ದೀವಿ ಈಗ.
ನಾವೆಲ್ಲ ಫುಲ್ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಆಡ್ತಿದ್ದಾರೆ. ಈಗ ಅವ್ರದ್ದನ್ನು ಕ್ಯಾಪ್ಚರ್ ಮಾಡಿಬಿಟ್ಟಿದ್ರಲ್ಲ, ಆಗ್ತಿದೆ ನೋಡಿ. ರಿಸೆಪ್ಷನ್ ಎಲ್ಲ ಮುಗೀತು. ಇವಾಗ ಶಾಸನ ಮಾಡ್ತಾರಂತೆ. ನಾವೇನು ಹೋಗೋದಿಲ್ಲ, ಎಲ್ಲ ಇಲ್ಲಿ ಬಂದು ಇವಾಗ ರೆಸ್ಟ್ ಮಾಡಬೇಕಷ್ಟೇ. ಅವನೇ ಇದೆ, ನಾಳೆ ಮುಹೂರ್ತ ಇದೆ. ಮುಹೂರ್ತದಲ್ಲಿ ಹೆಂಗೆ ರೆಡಿಯಾಗಿದ್ವಿ, ಏನೇನು ಮಾಡಿದ್ವಿ ಅಂತೆಲ್ಲ ಈ ವ್ಲಾಗ ಕಂಪ್ಲೀಟಾಗಿ ತೋರಿಸ್ತೀನಿ. ಮಾರ್ನಿಂಗ್ ರೆಡಿ ಆಗಿಬಿಟ್ಟು ಈಗ ಮದುವೆ ಮನೆಗೆ ಹೋಗ್ತಿದ್ದೀವಿ. ಎಲ್ಲ ರೆಡಿಯಾಗಿದ್ವಿ ಅಂತೇಳ್ಬಿಟ್ಟು ಅವ್ರ ಮಾವನೇ ಬಂದಿದ್ದರು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗೋಕ್ಕೆ ಅಂತೇಳ್ಬಿಟ್ಟು. ಸ್ವಲ್ಪ ದೂರನೇ ಲಾಡ್ಜ್ ಮಾಡಿದ್ರು, ಅಲ್ಲೇ ರೆಡಿ ಆಗಿಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿದ್ದಾರೆ ಮದುವೆ ಗಂಡನ್ನ ಒಳಗಡೆ ಕರ್ಕೊಳ್ಳೋಕ್ಕೆ. ಯಾರ್ಯಾರು ಹೆಂಗವ್ರೆ ಅಂತ ಹೇಳ್ಬಿಟ್ಟೆಲ್ಲ ಕಮೆಂಟಲ್ಲಿ ಹೇಳಿ. ಇವ್ರಿಬ್ರಾಗ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದು. ಮದುವೆ ಗಂಡಂಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡಿದ್ದಾದಮೇಲೆ ನಾವು ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. 8 ಗಂಟೆಗೆ ತಿನ್ನೋ ಟಿಫನ್ 10 ಗಂಟೆಗೆ ತಿಂತಿದ್ದೀವಿ. ಅದಕ್ಕೆ ಇಡ್ಲಿ ಸಾಂಬಾರು ಅಷ್ಟೇ ಇರೋದು. ಏನೇನೋ ಎಲ್ಲ ವೆರೈಟೀಸ್ ಮಾಡಿಸಿದ್ರಂತೆ, ನಮ್ಗೆ ಅದೃಷ್ಟ ಇರಲಿಲ್ಲ, ಅದಕ್ಕೆ ಇಡ್ಲಿ ಸಾಂಬಾರು ಅಷ್ಟೇ ಇರೋದು. ಹೇಗೂ ಮದುವೆ ಆಗೋಗ್ಬಿಟ್ಟು ಇವಾಗ ಎಲ್ಲರೂ ಹಾಲೊಯ್ತಿದ್ದಾರೆ. ನಾನು ಮಾರ್ನಿಂಗಿಗೆ ಈ ಥರ ರೆಡಿಯಾಗಿದ್ದೀನಿ. ನನಗಿದೊಂದೇ ಪೋಸೆ ಬರೋದು, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಈಗ ಇಲ್ಲಿ ಸಿಂಚನ ಈ ಥರ ರೆಡಿಯಾಗಿದ್ದಾಳೆ. ಇವಳೆ ಮದುವೆ ಹೆಣ್ಣಾಗಿದ್ದಾಳಲ್ವಾ, ಸೇಮ್ ಕಲರ್ ಸ್ಯಾರಿ, ಐ ಮೀನ್ ಮದುವೆ ಹೆಣ್ಣು ಹಾಕೊಳ್ಳೋಂಥ ಸ್ಯಾರಿ ಅಷ್ಟೇ. ಇಲ್ಲಿ ಅಂಕಿತ ರೆಡಿಯಾಗಿದ್ದಾರೆ. ಲೈಟಿಂಗ್ ಫೋಕಸ್ಗೆ ಅಷ್ಟು ಯಾರೂ ನೀಟಾಗಿ ಕಾಣಿಸ್ತಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇ ಕಾಣಿಸ್ತಿದ್ದೀನಿ. ನೈಟ್ ರಿಸೆಪ್ಷನಲ್ಲಿ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ, ಅದು ಪ್ಲ್ಯಾನ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಆಲೂಗೆಡ್ಡೆ ಕೊಟ್ಬಿಟ್ಟು ಅವ್ರನ್ನ ಸರ್ಪ್ರೈಸ್ ಮಾಡಿಬಿಟ್ವಿ. ಆಮೇಲೆ ಗಿಫ್ಟ್ ಕೊಟ್ವಿ. ಅವರು ಮೆಣಸಿನ್ಕಾಯಿ ಇಟ್ಟಿದ್ದೀರಾ, ಇದಿಟ್ಟಿದ್ದೀರಾ ಅಂತ ಕೇಳಿದ್ರು. ಆಲೂಗೆಡ್ಡೆ ಕೊಟ್ಬಿಟ್ಟು ಅಕ್ಕ ನೀವು ಇದನ್ನು ಸಾಂಬಾರು ಮಾಡಿ ಕೊಡ್ರಿ ಅಣ್ಣಗೆ ಅಂತೇಳಿ ಬಂದುಬಿಟ್ವಿ. ಇವಾಗ ಹಾಲೊಯ್ದು ಊಟ ತಿನ್ನಬೇಕು. ನಾವು ಬರೋಷ್ಟರಲ್ಲಿ 10 ಗಂಟೆ ಆಯ್ತು ಇಲ್ಲಿಗೆ. ಇವ್ರ ಊರಿಗೆ ಕರ್ಕೊಂಡೋಗಿ ನನ್ನ ಹುಷಾರಿದ್ದಾಗ ಮಾಡಿಬಿಟ್ಟವಳೆ. ನಾನು ಹೇಳಿದ್ದೀನಿ ಇಲ್ಲ, ನಾನು ಫಸ್ಟೇ ವಾಟ್ ಕೊಟ್ಟು ಕೇಳಿದ್ದೀನಿ, ಆದರೂ ಅವಳೆ ಇಲ್ಲ ಕುಡಿತೀನಿ ಅಂತ, ಅದಕ್ಕೆ ಕೊಟ್ಬಿಟ್ಟೆ. ಬೆಳಗ್ಗೆ ಇಡ್ಲಿ ಮತ್ತು ವಡೆ ಎಲ್ಲ ಮಾಡಿದ್ದಾರೆ. ಬಟ್ ನಮಗೆ ಇಡ್ಲಿ ಒಂದೇ ಸಿಕ್ಕಿರೋದು, ಯಾವುದು ಏನು ಸಿಗಲಿಲ್ಲ. ಪೊಂಗಲ್ ಇಡ್ಲಿ ಮತ್ತು ಏನೇನೋ ಮಾಡಿದ್ರೆ ಯಾರಿಗೂ ಸಿಕ್ಕಿಲ್ಲ. ನಾವು ಬಂದಿದ್ದೆ ಲೇಟು, ಅದರಿಂದ ಊಟ ಎಲ್ಲ ಮುಗಿಸ್ಕೊಂಡು ಹಾಲೊಯ್ದುಬಿಟ್ಟು ಅಲ್ಲಿಂದ ನಾವು ಮತ್ತೆ ಬಿಂದು ಅಕ್ಕೋರ್ ಮನೆಗೆ ಬಂದ್ವಿ. ನಮಗಂತೂ ಅಲ್ಲಿಂದ ಬಂದು ಸಾಕಾಗೈತೆ. ಇದರಿಂದ ಇವಾಗ ಕವಿತಾ ಟೀ ಮಾಡ್ಕೊಬಂದು ಕೊಟ್ಲು, ಕುಡಿತಾ ಇದ್ದೀವಿ. ಪಲ್ಲವಿ ಅಕ್ಕ ಇಲ್ಲಿ ಮಗುಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇವರು ಹೊಸ ಮೆಂಬರ್ ನನ್ನ ಯೂಟ್ಯೂಬ್ ಚಾನಲ್ಗೆ, ಜೈಷ್ಣವ್ ಅಂತ. ಅವ್ರ ಅಮ್ಮ ಇವರೇ. ಹೌದೌದು. ಇವಳು ನೋಡಿ ನಿಂತ್ಕೊಂಡಿದ್ದಾಳೆ. ಇವಳು ಇವಾಗ ಮಾಸ್ಟರ್ ಶೆಫ್ ಆಗಿದ್ದಾಳೆ.
ಇವಳ ನಂಗೆ ಟೀ ಮಾಡಿಕೊಟ್ಟಿರೋದು. ಇಲ್ಲಿ ಜೈಷ್ಣವ್ ಅವರು ಹೋಗಿ ಡ್ಯಾನ್ಸ್ ಮಾಡೋಗು. ಈಗ ಜೈಷ್ಣವ್ ಅವರು ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಮಾಡ್ತಿದ್ದಾರೆ ಸಾಂಗಿಗೆ. ನಮ್ಮ ಆಂಟಿ ನೋಡಿ ಹೆಂಗಿದ್ದಾರೆ ಅಂತ. ವಾವ್, ಆಡು ಆಡು ಆಡು. ಹೇಳಲೇ ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಮಠ ನಮ್ದಷ್ಟೇ. ಎಷ್ಟೊಂದು ವಾದ ವಿವಾದ ಮಾಡಿ ಮಾಡಿ ಅವ್ರ ಫ್ಯಾಮಿಲಿ ಜೊತೆ ಕೊನೆಗೂ ಮದುವೆ ಗಂಡವ್ರ ಮನೆಗೆ ಹೋಗ್ತಿದ್ದೀವಿ. ನಾವು ಕಾಲೇಜ್ಗೆ ಹೋಗ್ಬೇಕು ಅಂತೇಳ್ಬಿಟ್ಟು ನಾವು ಹೋಗ್ತೀವಿ ಅಂತಿದ್ರೆ ಅವರು ಇಲ್ಲ ಹೋಗ್ಬೇಡ್ರಿ ಇಲ್ಲೇ ಇರ್ರಿ ಅಂತೇಳ್ಬಿಟ್ಟು ನಮ್ಮನ್ನು ಕೂಡ ಇವ್ರ ಜೊತೆ ಕಳಿಸ್ತಿದ್ದಾರೆ ಮದುವೆ ಗಂಡವ್ರ ಮನೆಗೆ. ನಿಮ್ಮನ್ನ ಕ್ಯಾಪ್ಚರ್ ಮಾಡ್ಬೇಕಣ್ಣ, ಇವರೇ ಗಾಡಿ ಡ್ರೈವರ್. ಸರಿ ಏನು ಅನ್ಕೋಬೇಡ್ರಿ, ಗಾಡಿ ಓನರ್. ಓಕೆ ಅಣ್ಣ. ನಮ್ಮ ಸೈಡು ಮದುವೆ ಆದಮೇಲೆ ಹೆಣ್ಣಿನ ಕಡೆಯವರು ಗಂಡಿನ ಮನೆಗೆ ಫಸ್ಟ್ ಡೇನೇ ಬರಲ್ಲ, ನೆಕ್ಸ್ಟ್ ಡೇ ಕರ್ಕೊಂಡು ಹೋಗೋಕ್ಕೆ ಅಂತ ಬರ್ತಾರೆ. ಅದರಿಂದ ಹೆಣ್ಣಿನ ಜೊತೆಗೆ ನಾವು ಇರಬೇಕಂತ ನಾವು ಬಂದಿದ್ದೀವಿ. ಈಗ ನಮ್ಮನ್ನೇ ಹಿರಿಯರ ಪ್ಲೇಸಲ್ಲಿ ಕೂರಿಸ್ಬಿಟ್ಟು ನಮಗೆ ಏನೇನು ಪೂಜೆ ಮಾಡ್ತಾರೋ ಅದೆಲ್ಲ ಮಾಡ್ತಿದ್ದಾರೆ. ಈಗ ಪೂಜೆ ಅಂತಂದರೆ ಅಷ್ಟು ದೊಡ್ಡದಾಗಿ ಏನು ಮಾಡಲ್ಲ, ಬೊಟ್ಟು ಏನೇನೋ ತಿನ್ನೋದು ಅದೆಲ್ಲ ಕೊಡ್ತಾರೆ ಅಷ್ಟೇ. ಅವ್ರನ್ನ ಅಲ್ಲಿ ಕೂರಿಸ್ಬಿಟ್ಟು ನಮ್ಮ ಸೈಡ್ ಯಾವುದೇ ಮದುವೆ ಆಗಲಿ ಎಲ್ಲ ಮದುವೆಗೂ ಸೇಮ್ ಪ್ರೊಸೆಸ್. ನನ್ನ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು. ಅದು ನಮ್ಮ ಕಲ್ಚರ್, ಪ್ರತಿಯೊಬ್ಬರೂ ಫಾಲೋ ಮಾಡೇ ಮಾಡ್ತಾರೆ. ಎಲ್ಲರನ್ನೂ ಕೂರ್ಸಾದ್ಮೇಲೆ ಹಿಂಗೆ ಚಕ್ಲಿ ನಿಪ್ಪಟ್ಟು ಮನೆಗೆ ಏನೇನು ಅಡುಗೆ ಎಲ್ಲ ಮಾಡಿರ್ತಾರೋ ಅದೆಲ್ಲ ಕೊಡ್ತಾರೆ. ಎಸ್ ಇದು ಕಲ್ಚರ್ ನಮ್ಮ ಹಿಂದೂ ಅವರಿಗೆ ಕಂಪಲ್ಸರಿ. ಎಲ್ಲರಿಗೂ ಹಿಂಗೆ ಪಾನ್ಕ ಮತ್ತು ಅವ್ರ ಮನೇಲಿ ಏನೇನು ಮಾಡಿರ್ತಾರೆ ಅದೆಲ್ಲ ಕೊಡ್ತಾರೆ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋದೆ, ಬಟ್ ನಾವಂದ್ರೂ ಹೇಳ್ತಾ ಇದ್ದೀವಿ. ಕತ್ಲಲ್ಲೇನು ಕಾಣಿಸ್ತಿಲ್ಲ. ಇವಾಗ ದೇವ್ರ ಪೂಜೆ ಮಾಡಕ್ಕೆ ಬಂದಿದ್ದೀವಿ. ಮಳೆ ಬೇರೆ ಬರ್ತಿದೆ, ಲೈಟೆಲ್ಲ ಹೋಗ್ಬಿಟ್ಟಿದ್ದಾವೆ. ಇಲ್ಲಿ ಬಿಂದು ಅಕ್ಕ ಪೂಜೆ ಮಾಡ್ತಿದ್ದಾರೆ. ಅವರು ದೇವ್ರ ಪೂಜೆ ಮುಗಿಸ್ಕೊಬರೋ ಅಷ್ಟರಲ್ಲಿ ಇವರು ಮನೆಯಲ್ಲಿ ಈ ಥರ ಆಟ ಆಡ್ಸೋಕ್ಕೆ ಅಂತೇಳ್ಬಿಟ್ಟು ಹಾಲು ಇದು ಕುಡಿಕೆಯಲ್ಲಿ ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ಇದ್ರೊಳಗಡೆ ರಿಂಗ್ ಹಾಕಿ ಹುಡ್ಕೋಕೆ ಹೇಳ್ತಾರೆ. ನಾನು ಬರೀ ಇದನ್ನೆಲ್ಲ ಮೂವಿಯಲ್ಲಿ ನೋಡಿದ್ದೆ, ಫಸ್ಟ್ ಟೈಮ್ ರಿಯಲಾಗಿ ನೋಡ್ತಿದ್ದೀನಿ.
ನಾನು ಏನ್ ಕೇಳಿ ಹೇಳ್ತೀನಿ ಅನ್ನು ಏನ್ ಕೇಳಿದೆ ಹೆಣ್ಣು ಯಾರಿಗೆ ನಾನು ಏನ್ ಕೇಳಿ ಹೇಳ್ತೀನಿ ಕೇಳು ಏನ ಏನ್ ಕೇಳ್ತಾಳ ಮಕ್ಕ ಹೆಣ್ಣು ನಮ್ಮ ಅತ್ತೆ ಏನ್ ಕೇಳ್ತದೆ ಏನ್ ಹೇಳೋಣ ನಮ್ಮ ಅತ್ತೆ ನಮ್ಮ ಹೇಳ್ದಂಗೆ ಹೆಣ್ಣು ಹೇಳತ್ತೆ ಅಂತ ಹೇಳಪ್ಪ ಹೇಳಿದೆಯಪ್ಪ ಹೇಳು ನಾವು ನೋಡ್ಕೊಂಬ ಅವತ್ತಿಗೆ ನೋಡ್ಕೊಂಡ್ ಬಿಡಾಕ ಬಿಡಲ್ಲ ಅಂದು ಹೇಳ್ತೀನಿ ಒಳಗ್ ಬಿಟ್ಕೊಂಬಲ್ಲ ಎಲ್ಲಿ ಕಳಿಸ್ತೀನಿ ಫಸ್ಟ್ನೇ ಹುಡುಗಿ ಕೊಡ್ತೀನಿ ಫಸ್ಟ್ನೇ ಹುಡುಗಿ ಕೊಡ್ತೀನಿ ಬಿಡಾಕ ಕಾಲಿಗೆ ಬಿದ್ದಿದ್ಯಾ ಕೊಡ್ತೀನಿ ನಮ್ಮಪ್ಪ ನಮ್ಮ ಅಮ್ಮನ ಮನೆ ಮದುವೆ ಆದಮೇಲೆ ನಂಗೆ ಇಷ್ಟ ಆಗೋ ಪಾಠ ಏನಪ್ಪ ಅಂತಂದರೆ ಅದಿದೆ ಹೊಸ್ಲ ಮೇಲೆ ಸೇರಿಟ್ಟಿರ್ತಾರೆ ಅದನ್ನು ಒದಿಯೋದು. ಅದು ಯಾವುದೋ ಕನ್ನಡ ಮೂವಿಯಲ್ಲಿ ಒಬ್ಳು ಹೀರೋಯಿನ್ ಏನೋ ಎಷ್ಟು ಫೋರ್ಸಾಗಿ ಜೋರಾಗಿ ಹೊಡೆದಿರ್ತಾಳೆ. ನಂಗೆ ಹಂಗೆ ಹೊಡಿಯೋಕ್ಕಂದ್ರೆ ಸಖತ್ ಇಷ್ಟ. ಸ್ವಲ್ಪ ಮುಡಿಸ್ಕೆ ಅಕ್ಕಿ ಕಲಿತಾರಂಟಿ ಅಷ್ಟೇ ಇಷ್ಟಮ್ಮ ಹೇಳ್ತೀನಿ ನನ್ನ ತಂಗಿಗೆ ಇನ್ನ 2 ಸರ್ತಿ ಬಚ್ಚಿಕಲ್ಲ ಎಲ್ಲ ಸ್ವಲ್ಪ ಕರೆಕ್ಟ್ ಮಾಡಬೇಕು. ಇದನ್ನ ಮಾತ್ರ ಒಂದ್ಸರಿ ಮಾಡಬೇಕು. ನೀವೆಲ್ಲ ಹೇಳ್ಕೊಟ್ರೆ ಮಾತ್ರ ಹೋಗ್ತಾರೆ.
ಕೊಟ್ಟಿದ್ದು ನಾನು ಕಿತ್ಕೊಂಡಿದ್ದು. ನಾನು ಪ್ರಾಣಿಸ್ ಕೈ ಕೊಟ್ಟೆ ಅವ್ನು ಕಿತ್ಕೊಂಡವ್ನೆ. ನಿನ್ ಕೈ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ನಾನು ಅವಳ ಕೈಗೆ ಕೊಟ್ಟಿದ್ದು ಕಿತ್ಕೊಂಡೆ. ಅವಳ ಯಾಕೋ ಹುಡುಕ್ತೀನಿ. ಕೈ ಹಾಕಿಲ್ಲ ಅದಕ್ಕೆ. ಕೈ ಎತ್ಕೊಂಡೆ ಸುಮ್ಮನೆ ಕೈ ಅಂಗೈ ಅಂಗೈ ನಾವಿವಾಗ ನಮ್ಮೂರಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಬೆಳಿಗ್ಗೆ ಇನ್ನೂ ನೆಗಡೆ ಹೋಗಿಲ್ಲ, ಅವಳಿಗೆ ಹುಷಾರಿಲ್ಲ. ಇವಳು ಅಮ್ಮನಿ ಬಿಟ್ಕೊಂಡು ನಂಗೆ ಕೂದಲು ಬಿಟ್ಕೊಂಡಿದ್ದಾಳೆ ನೋಡಿ. ಅಷ್ಟು ಕ್ಲಿಯರ್ ಆಗಿಲ್ಲ ಕ್ಯಾಮ್ರಾ. ನಿನ್ನೆ ಬಂದಿದ್ದ ತಕ್ಷಣನೇ ಕೂರ್ಸೋಶಾಸ್ತ್ರ ಎಲ್ಲ ಮಾಡಿದ್ರು. ನಾವೇ ಹಿರಿಯರಾಗಿ ನೆನ್ನೆ ಕೂರ್ಸೋಶಾಸ್ತ್ರ ಕೂತ್ಕೊಂಡಿದ್ವಿ. ಬರೀ ಸುಳ್ಳು ಹೇಳ್ತಾರೆ ಗೈಸ್. ನಾನು ವ್ಲಾಗಲ್ಲಿ ಹಾಕಿದ್ದೀನಲ್ವ, ನೋಡಿದ್ರಲ್ವ ನೀವೇ. ನಾವೇ ಅಲ್ಲಿ ಕೂತ್ಕೊಂಡಿದ್ದು. ನಮಗೂ ಬೊಟ್ಟೆಲ್ಲ ಇಟ್ಟು ಏನೇನೋ ಕೊಟ್ಟರು ತಿನ್ನೋಕ್ಕೆ. ಇವಾಗ ಗಂಗಮ್ಮನ ಪೂಜೆ ಮಾಡ್ಸಕ್ಕೆ ಹೋಗಿದ್ದಾರೆ, ನಾವು ಹೋಗಿರಲಿಲ್ಲ. ಇಲ್ಲೇ ರೆಡಿ ಹಾಕೊಂಡು ಕೂತ್ಕೊಂಡಿದ್ವಿ ಅಷ್ಟೇ. ಇದು ಇವಾಗ ಹೋಗಿ ಊಟ ತಿನ್ಕೊಂಡ್ಬಿಟ್ಟು ಇವಾಗ ಎಣ್ಣಿನೂರಿಗೆ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆ ಗಂಡನ್ನು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗಿ ಅಲ್ಲಿಂದ ನಾವು ಇವತ್ತು ತುಮಕೂರಿಗೆ ಚೆಕ್ಔಟ್ ಆಗ್ತಿದ್ದೀವಿ. ನಾಳೆ ಇವತ್ತೇ ಕಾಲೇಜ್ ಬಂಕ್ ಹಾಕಿದ್ದೀವಿ, ಅಂದರೆ ರಜಾ ಹಾಕಿದ್ದೀವಿ. ಬಂಕಲ್ಲ, ರಜಾ ಹಾಕಿದ್ದೀವಿ. ನಾಳೆಯಿಂದ ಪ್ರಾಪರಾಗಿ ಕಾಲೇಜ್ಗೆ ಹೋಗಬೇಕು. ಏನು ಮಾಡೇ ಇಲ್ಲ ಅವಳೇ ಮಾಡಿರೋದೆಲ್ಲ. ಮತ್ತೆ ಏನೇನು ಅಡುಗೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ವ್ಲಾಗಲ್ಲಿ ತೋರಿಸ್ತೀನಿ. ನಾವು ಈಚೆ ಬರೋ ಅಷ್ಟರಲ್ಲಿ ಗಂಗಮ್ಮನ ಪೂಜೆ ಮಾಡಿಕೊಂಡು ಅವರು ಮನೆ ಹತ್ರ ಬಂದಿದ್ದರು. ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆಗಿದೆ ಏನೇನೋ ಮಾಡ್ಕೊತಿದ್ರು. ನಮ್ಗೆ ಹೊಟ್ಟೆ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ಅವ್ರು ಒಳಗಡೆ ಬಂದಿದ್ದ ತಕ್ಷಣ ನಾವು ಊಟ ತಿನ್ನೋಕೆ ಬಂದ್ವಿ. ಈಗ ನಾವು ಊಟ ತಿನ್ನೋ ಅಷ್ಟರಲ್ಲಿ ಹೆಣ್ಣಿನ ಕಡೆಯವರೆಲ್ಲ ಬಂದರು. ಲೈಟ್ ಹಾಕೊಳ್ಳೋನು ಏನ್ ನೋಡ್ತಿದ್ಯಾ ಅಕ್ಕ? ನೀವು ಹೋಗ್ರಿ ಊಟ ಮಾಡಕ್ಕೆ. ಇಲ್ಲಿ ಮಾಡಿರ್ತಾರೆ ಅಂತ ಗೊತ್ತಿತ್ತು ತಾನು. ಅಲ್ಲೇ ಮಾಡ್ಕೊಂಡ್ರಿ. ಹಾಯ್ ಜೈಷ್ಣ. ಹಾಯ್ 35 ಜೈಷ್ಣ ಅವರು ನನ್ನ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಮಾಡ್ತಿದ್ದಾರೆ. ಹಿಡ್ಕೊ ಇಲ್ಲಿ, ಆ ಕೈಯಲ್ಲಿ ಹಿಡ್ಕೊ. ಚೆನ್ನಾಗಿದ್ದೀವಿ. ಏನಾದರೂ ಹೇಳು, ಏನಾದರೂ ಮಾತಾಡು. ನೀವು ಚೆನ್ನಾಗಿದ್ದೀರಾ? ಅಷ್ಟೇ. ಏನೇನೋ ಮಾತಾಡ್ತಾ ಇಷ್ಟೊಂದು ಯಾಕಲ್ಲ ಒಂದು ಜಾಸ್ತಿ ಅವನಿಗೆ ಸ್ವಲ್ಪ ಶೈ ಫೀಲ್ ಆಗ್ತೈತೆ. ಇವತ್ತು ನಮ್ಮ ಮನೆಯಲ್ಲಿ ಮದುವೆ ಆಗೋಗೈತೆ. ಜೋರಾಗಿ ಹೇಳೋದಿದೆ. ಹೊಸ ಮನೆಗೆ ಬಂದ್ವಿ. ಮನೆ ಚೆನ್ನಾಗೈತೆ. ಎಷ್ಟಾಗುತ್ತೋ ಅಷ್ಟೊಂದು ಮಾತಾಡಿದ್ದಾನೆ. ಆಯ್ ಮಾಡಪ್ಪ. ಎಷ್ಟೆಲ್ಲ ಹಾಕೊಂಡವ್ ನೋಡಿ. ಮಲ್ಗಿಸ್ಕೊಂಡ ಹಿಂಗಾಯ್ ಮಾಡು. ರೇರಾಗಿ ಸ್ಮೆಲ್ ಮಾಡ್ತಾನೆ. ನಾವು ಊರಿಗೆ ಹೋಗ್ತಾ ಇದ್ವಿ. ಆಗಲೇ ಅರ್ಧ ದಾರಿಗೇನೋ ಹೋಗಿದ್ವಿ. ಆಗ ಏನೋ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಬ್ಯಾಕ್ ಬಂದ್ವಿ ಬಿಂದೋಕ್ಕವ್ರ ಮನೆಗೆ. ಆಗ ಜೈಷ್ಣವ್ ಬಂದುಬಿಟ್ರಿ ಇರ್ರಿ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಡೈರಿ ಮಿಲ್ಕ್ ತೊಗೊಬಂದು ಕೊಡ್ತಿದ್ದಾನೆ ನೋಡಿ. ಈಗ
ಪಾಪ ಆಂಟಿ ಹತ್ರ ಹೇಳಿದ್ನಂತೆ ಡೈರಿ ಮಿಲ್ಗೆ ಕೊಡಲಿಲ್ಲ ನಾನು ಅಂತ. ಅದೇನು ಅದೃಷ್ಟನ ನೋಡಿ ನಾವು ಅದೇ ಟೈಮ್ಗೆ ಹೋದ್ವಿ, ಅವನು ತೊಗೊಬಂದು ಕೊಟ್ಟ. ಬಿಂದಕ್ಕನ ಮದುವೆ ಎಲ್ಲ ಕಂಪ್ಲೀಟ್ ಆಗೋಯ್ತು. ಒಂದು ತಿಂಗಳಿಂದ ಬಿಂದಕ್ಕನ ಮದುವೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಹೇಳಿ ಅಯ್ಯೋ ಸಿಕ್ಬಿಟ್ಟು ಕೊನೆಗೂ ಬಿಂದಕ್ಕನ ಮದುವೆ ಆಗೋಯ್ತು. ಇವತ್ತು ನಿಡ್ಗಲ್ ಜಾತ್ರೆ ಬೇರೆ 4 ಡೇಸ್ ಕಂಟಿನ್ಯೂಸ್ ಆಗಿ ಅವ್ರೂರಲ್ಲೇ ಇರೋದಕ್ಕೆ ನಮ್ಮಮ್ಮ ಕಾಲ್ ಮೇಲೆ ಕಾಲ್ ಮಾಡಿ ಉಗುಳ್ತಿದ್ದಾರೆ. ಇವತ್ತು ನಿಡ್ಗಲ್ ಜಾತ್ರೆ ಇಲ್ಲೇ ಇದೆಯಾ, ಹೋಗಿ ಬರ್ಬೇಕು ತಾನೇ ದೇವರಿಗಾದ್ರು ಅಂತ. ನಾನೊಂದು 2 ಸರಿ ಏನೋ ನಿಡ್ಗಲ್ ಬೆಟ್ಟ ಹತ್ತಿದ್ದೀನಿ. ಇದು ಇನ್ನೊಂದು ಸರಿ ಹೋಗ್ಬೋದಿತ್ತಲ್ಲ ಅಂತೇಳ್ಬಿಟ್ಟು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ, ಅದಕ್ಕೆ ನಮ್ಮಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ ಹೆಂಗೋ ಹೋಗಿ ಬರ್ರಿ ಅಂತೇಳ್ಬಿಟ್ಟು ಬೆಳಿಗ್ಗೆಯಿಂದ ಎಷ್ಟು ಸರಿ ಫೋನ್ ಮಾಡೈತೆ ಅಂತಂದರೆ ಹೇಳ್ಬಾರ್ದು, ಅಷ್ಟು ಸರಿ ಫೋನ್ ಮಾಡಿ ಉಗುಳ್ತೈತೆ. ಮತ್ತು ಎಷ್ಟು ಊರುಗಳೆಲ್ಲ ಸುತ್ತಕೊಂಡು ಬಂದಿದ್ದೀವಿ ಅಂತಂದರೆ ಫಸ್ಟು ಏನದು ಮಧುವಣ್ಣವ್ರ ಊರಿಂದ ಚಿಟ್ನಡ್ಕು ಎಣ್ಣೂರೂರಿಗೆ ಬಂದು ಅಲ್ಲಿರೋ ನಮ್ಮ ಲಗೇಜ್ ತೊಗೊಂಡು, ಅದಾದಮೇಲೆ ನೆಕ್ಸ್ಟ್ ನಮ್ಮೂರಿಗೆ ಹೋಗಿ ನಮ್ಮೂರಿನ ನಮ್ಮ ಕಾಲೇಜ್ ಬ್ಯಾಗ್ಸ್ ಎಲ್ಲ ಇತ್ತು, ಆ ಲಗೇಜ್ ಎಲ್ಲ ತೊಗೊಂಡು ಮತ್ತೆ ತುಮಕೂರಿಗೆ ಬಂದ್ವಿ. ಅವ್ರ ಮಾವನೇ ಬಿಟ್ಟೋದ್ರು ಪಾಪ ನಮ್ಮನ್ನು ಇಲ್ಲಿ ಗಂಟ. ನೆನ್ನೆ ನಮ್ಮನ್ನು ಹೋಗೋಕೆ ಬಿಡ್ತಿಲ್ಲ ಇವರೆಲ್ಲ, ನಾವು ಹೋಗ್ತೀವಿ ಅಂತೇಳಿ ಈವನ್ ನಾವು ಏನೂ ತೊಗೊಂಡೋಗಿಲ್ಲ. 2 ದಿನ ಇದ್ದು ಮದುವೆ ಮುಗಿಸ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡು ಏನೂ ತೊಗೊಂಡೋಗಿಲ್ಲ. ನಾವೇ ಕೊಡ್ತೀನಿ ಅಂತೇಳಿ ಫುಲ್ಲು ಕರ್ಕೊಂಡೋಗೋವರೆಗೂ ಬಿಡಲಿಲ್ಲ ಪಾಪ ಅವ್ರ ಮಾವ. ನಾನು ನಾಳೆ ಕಾಲೇಜಿಗೆ ಬಿಟ್ಟು ಬರ್ತೀನಮ್ಮ, ಬನ್ನಿರಿ ಅಂತೇಳ್ಬಿಟ್ಟು ಅಲ್ಲೇ ಇರ್ಸ್ಕೊಂಬಿಟ್ಟು 2 ದಿನ ಅಲ್ಲೇ ಇದ್ಬಿಟ್ವಿ. ಫುಲ್ ನಾವಂತೂ ಬಿಂದಕ್ಕನ ಮದುವೆಯಲ್ಲಿ ಫುಲ್ ಸಖತ್ ಎಂಜಾಯ್ ಮಾಡಿದ್ವಿ. ವ್ಲಾಗ್ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ನಂಗೆ ಅಷ್ಟು ಕ್ಯಾಪ್ಚರ್ ಮಾಡಿ ವ್ಲಾಗಲ್ಲಿ ಹಾಕಿದ್ದೀನಿ. ಮತ್ತು ಹಂಗೆ ಬರಬೇಕಾದ್ರೆ ದೋಸೆ ತಿನ್ಕೊಬಂದ್ವಿ. ಇವಾಗ ಏನಾದರೂ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕಷ್ಟೇ, ನಾಳೆಯಿಂದ ಕಾಲೇಜ್ಗೆ ಹೋಗಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.